ನಮಸ್ಕಾರ. ನಾನು ನಿಮ್ಮ ಪ್ರಭು KGF ಇಂದ. ಇದು ಚಿಕ್ಕ ಒಂದು ಅವೇರ್ನೆಸ್ ವಿಡಿಯೋ. ಯಾವ ಬಗ್ಗೆ ಅಂದರೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಇಶ್ಯೂ ಬಗ್ಗೆ. ಬೆಳಗ್ಗೆ ಏನು ಮಾಡಿದೆ, ನಾನು ಗ್ಯಾಸ್ ಬುಕ್ ಮಾಡುವಂಥ ಆನ್ಲೈನ್ನಲ್ಲಿ ಮಿಸ್ ಕಾಲ್ ಗ್ಯಾಸ್ ಬುಕ್ಕಿಂಗ್ ಇರುತ್ತಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದರಲ್ಲಿ ಆಗ್ತಾನೇ ಇಲ್ಲ. ಒಂದು 5-6 ಸಲ ಮಾಡಿದೆ, ಅದು ಆಗ್ತಾನೇ ಇಲ್ಲ. ಆಮೇಲೆ ಏನು ಮಾಡಿದೆ, ಸರಿ ಇದು ಏನು ಈ ಥರ ಆಗ್ತಾ ಇದೆ ಅಂತ ಬುಕ್ಕಿಂಗ್ ಆಫೀಸ್ಗೆ ಹೋದೆ. ಏನಂದರೆ ಸರ್ವೆ ಬಿಸಿ ಅಂತ ಬರುತ್ತೆ. ಇಂಡಿಯನ್ ಆಫೀಸ್ಗೆ ಹೋಗ್ತಾ ಇದೆ. ಹೋಗಿ ಅಲ್ಲಿ ಕೇಳಿದೆ ನಾನು. ಅವ್ರು ಏನು ಹೇಳಿದ್ರು, ಆಗುತ್ತೆ ಇರಪ್ಪ, ಆಗುತ್ತೆ, ಟ್ರೈ ಮಾಡಿ, ಇನ್ನೊಂದು ಸಲ ಮಾಡಿ ಅಂತ ಹೇಳ್ತಾ ಇದ್ರು. ಸರಿ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿ ತುಂಬ ಜನ ಇದ್ರು ನನ್ನ ಥರ. ಏನು ಅವ್ರಿಗೆ ಗೊತ್ತಿಲ್ಲ. ಅವ್ರು ನನ್ನ ಕಡೆ ಬಂದ್ಬಿಟ್ಟು ಹೇಳ್ತಾ ಇದ್ರು, ಏನಂತ, ಏನು ಸರ್ ಮಾಡೋದು, ಈ ಥರ ಆಗಿದೆ, ಇದು ಏನು ಸಮಸ್ಯೆ ಅಂತ ಏನೂ ಗೊತ್ತಿಲ್ಲ, ಆ ಥರ ಹೇಳ್ತಾ ಇದ್ರು. ಆಮೇಲೆ ನಾನು ಬಂದು ಹೊರಗೆ ನಿಂತಿರುವಾಗ ತುಂಬಾ ಜನ ಇದ್ರು ನನ್ನ ಕಡೆನ. ಅವ್ರಿಗೂ ಗೊತ್ತಿಲ್ಲ ಇದು ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಏನಂದ್ರೆ ಇಂಡಿಯನ್ ಆಯಿಲ್ 1 ಅಂತ ಆ್ಯಪ್ ಒಂದು ಮುಂಚೆನೇ ಇದೆ. ಅದು ಯೋಚನೆ ಬಂತು ನನಗೆ. ಸರಿ, ಅದರಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಸರಿ ನಾನು ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದು ಮನೆಯಲ್ಲಿ ಟ್ರೈ ಮಾಡಿದೆ. ಅದರಲ್ಲಿ ಹೋಗ್ಬಿಟ್ಟು ಡೀಟೇಲ್ ಎಲ್ಲ ಕೇಳಿದ್ದು, ಡೀಟೇಲ್ ಎಲ್ಲ ಕೊಟ್ಟೆ. ಆಮೇಲೆ OTP ಬಂತು, OTPನೂ ಕೊಟ್ಟೆ. ಹೆಸರು ಕೇಳಿದ್ದು ಎಲ್ಲ ಅಪ್ಲೈ ಮಾಡಿಬಿಟ್ಟು, ಅದು ಅಪ್ಲೈ ಮಾಡಿದ ತಕ್ಷಣ ಒಂದು 5 ನಿಮಿಷ ಆಯಿತು. ಫಸ್ಟು OTP ಬಂತು, ಆಮೇಲೆ ಪ್ರೋಸೆಸ್ ಆಯಿತು. ಅದು ಎಲ್ಲ ಕೇಳಿದೆಲ್ಲ ಕೊಟ್ಟೆ, ಓಕೆ ಆಯಿತು. ನಮ್ಗೆ ಗ್ಯಾಸ್ ಸಿಕ್ತು. ಆಮೇಲೆ ನಾನು ಅದು ಹೋಗ್ಬಿಟ್ಟು ಅಲ್ಲಿ ಆಫೀಸ್ನಲ್ಲಿ ತೋರಿಸಿದೆ. ಅವರು ಕೇಳಿದ್ರು ಹೆಂಗಾಯ್ತಂತ. ಈ ಥರ ಹೇಳಿದೆ, ಈ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಮಾಡಿದೆ, ಸಿಕ್ತು ಅಂತ. ನಾನು ಹೋಗಿ ಗ್ಯಾಸ್ ತಗೊಂಡ್ಬಿಟ್ಟೆ. ಸರಿ, ಕೆಲವೊಂದು ಜನಕ್ಕೆ ಇದು ಗೊತ್ತಿರಲ್ಲ. ಅವರು ಏನು ತಿಳ್ಕೊಂಡಿದ್ದಾರೆ ಗ್ಯಾಸ್ ಬಗ್ಗೆ, ಇದು ಸಿಗೋದೇ ಇಲ್ಲ, ಒಂದು 5 ದಿವಸ ಆಗುತ್ತೆ ಬುಕ್ ಮಾಡಿದ್ರೆ, ಒಂದು 3 ದಿವಸ ಆಗಿದ್ರೇನ ಅಲ್ಲೇನೆ ಮಾತಾಡ್ತಾ ಇದ್ರು ಅವರು. ಸರಿ, ನಾನು ಅವ್ರಿಗೆ ಒಂದು ಹಾಕೋಣ, ನಮಗ್ ಗೊತ್ತಾಯ್ತು, ಅವ್ರಿಗೂ ಗೊತ್ತಾಗ್ಲಿ. ಕೆಲವೊಂದು ಜನಕ್ಕೆ ಗೊತ್ತೇ ಇಲ್ಲ, ತುಂಬಾ ಟೆನ್ಷನ್ ಇದ್ರು ಅವರು. ಸರಿ, ಅವ್ರಿಗೆ ಗೊತ್ತಾಗ್ಲಿ, KGF ಜನತೆಗೆ ಗೊತ್ತಾಗ್ಲಿ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಈ ತರ ಮಾಡ್ತಾ ಇದ್ದೀನಿ ನಾನು. ಅವರು ತಿಳ್ಕೊಳ್ಳಿ ಈ ಆ್ಯಪ್. ಅದು ಏನಂದ್ರೆ ಇಂಡಿಯನ್ ಆಯಿಲ್ 1 ಅಂತ ಆ್ಯಪ್ ಅದು. ಅದರಲ್ಲಿ ಹೋಗಿ ನೀವು ಮಾಡಿದ್ರೆ ಒಂದು 5 ನಿಮಿಷ, ಇಲ್ಲ ಅಂದ್ರೆ ಒಂದು 7 ಮಿನಿಟ್ಸ್ನಲ್ಲಿ 100% ಆಗುತ್ತೆ ಅದರಲ್ಲಿ. ಅದು ಗ್ಯಾಸ್ ಏನು ಸಿಗೋದೇ ಇಲ್ಲ ಅಂತ ಇಲ್ಲ. ಇವಾಗ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಗ್ಯಾಸ್ ಸಿಗುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. ಈ ಏನಂದ್ರೆ ವಾರ ಆಗ್ತಾ ಇರುತ್ತೆ, ಅದರಿಂದ ಸರ್ವರ್ ಇಶ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ, ಹೇಳ್ತೀನಿ. ಸರ್ವರ್ ಇಶ್ಯೂ ಅದಕ್ಕೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಮುಂದೆ ಬರುವ ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅದು ಏನಾಗುತ್ತೆ ಅಂತ. ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಇದೆ, ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಆಫೀಸ್ನಲ್ಲಿ ಯಾವ ನಂಬರ್ ರಿಜಿಸ್ಟರ್ ಆಗಿದೆ ನಿಮ್ಮದು ಫೋನ್ ನಂಬರು, ಆ ನಂಬರ್ನಲ್ಲಿ ಅದು ಮಾಡಬೇಕು. ಆ ನಂಬರ್ನಲ್ಲಿ ಮಾಡಿದರೆ ಮಾತ್ರ ಬರುತ್ತೆ, ಬೇರೆ ಯಾವುದು ನಂಬರ್ನಲ್ಲಿ ಮಾಡಿದ್ರು ಅದು ಬರಲ್ಲ. ರಿಜಿಸ್ಟರ್ ನಂಬರ್ ಮಾತ್ರ. ಆಮೇಲೆ ಯಾವ ಥರ ಮಾಡಬೇಕಂತ ಇದರಲ್ಲಿ ಡೆಮೋ ಹಾಕ್ತೀನಿ, ಅದು ನೋಡಿಕೊಂಡು ಆ ಥರ ಮಾಡ್ಕೊಂಡೋಗಿ. ಸ್ವಲ್ಪ ಇದು ನನ್ನ ಕಡೆಯಿಂದ ಒಂದು ಅವೇರ್ನೆಸ್ ವಿಡಿಯೋ ಅಷ್ಟೇ. ಓಕೆ, ನಮಸ್ಕಾರ. ಫಸ್ಟು ನಿಮ್ಮ ಫೋನ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ. ಸರ್ಚ್ನಲ್ಲಿ ಇಂಡಿಯನ್ ಗ್ಯಾಸ್ ಬುಕ್ಕಿಂಗ್ ಅಂತ ಟೈಪ್ ಮಾಡಿ. ಇದೇ ಆ್ಯಪು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ. ಇದು ಓದ್ಬಿಟ್ಟು ನೆಕ್ಸ್ಟ್ ಕೊಡಿ. ಹೋಮ್ ಪೇಜ್ ಹಿಂಗೆ ಕಾಣಿಸ್ತದೆ. ಇಲ್ಲಿ ರೀಫಿಲ್ ಆರ್ಡರ್ ಕೊಡಿ. ಇಲ್ಲಿ ನ್ಯೂ ಅಕೌಂಟ್ ರಿಜಿಸ್ಟರ್ ಕೊಡಿ. ಇಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ OTP ಬರುತ್ತೆ, ಕೊಟ್ಬಿಟ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫೋನ್ ನಂಬರು, ಇಮೇಲ್ ID ಕೊಟ್ಬಿಟ್ಟು ಇಲ್ಲಿ ಟಿಕ್ ಮಾಡಿ. ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಪ್ರೋಸೆಸ್ ಆಗುತ್ತೆ. ಆಮೇಲೆ ಈ ಥರ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರು, ನಿಮ್ಮದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರೋದು ಕೊಟ್ಬಿಟ್ಟು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ.
ಇದು ಆದಮೇಲೆ ನಿಮ್ಮ ರಿಜಿಸ್ಟರ್ಡ್ ನೇಮ್ ಬರುತ್ತೆ ಅಲ್ಲಿ ಅಷ್ಟೇ. ನಿಮ್ಮ ಐ ಡಿ ನಂಬರ್, ನಿಮ್ಮ ಬುಕ್ಕಿಂಗ್ ನಂಬರ್ ಬರುತ್ತೆ ಅಲ್ಲಿ ಅಷ್ಟೇ. ಆಯಿತು. ನಿಮ್ಮ ಬುಕ್ ಮಾಡಿರುವ ಕನ್ಫರ್ಮ್ ಮೆಸೇಜ್ ಅಲ್ಲಿ ಬರುತ್ತೆ ಅಷ್ಟೇ.